ಹಲೋ ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ಆಗೊಂದು ರುಚಿ. ಇವತ್ತು ನಾವು ಒಂದು ಸಿಂಪಲ್ಲಾಗಿ ಟೇಸ್ಟಿಯಾಗಿ ತುಂಬ ಬೇಗನೆ ಮಾಡ್ಕೊಳ್ಬೋದಾದಂತಹ ಒಂದು ಫಿಶ್ ಫ್ರೈ ರೆಸಿಪಿನ ನೋಡೋಣ. ನಾವಿಲ್ಲಿ ಇದನ್ನು ಒಂದು 10 ನಿಮಿಷದೊಳಗಡೆ ಮಾಡ್ಕೊಳ್ಬೋದು. ತುಂಬ ಸಿಂಪಲ್ಲಾಗಿರುತ್ತೆ ಮಾಡೋದಕ್ಕೆ, ಹಾಗೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ಈಗ ಇಲ್ಲಿ ನಾನು ಅದಕ್ಕೋಸ್ಕರ ಅರ್ಧ ಕೆಜಿಯಷ್ಟು ಮೀನನ್ನು ತಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಉಪ್ಪು ಮತ್ತು ಅರಿಶಿನ ಸೇರಿಸಿ ಚೆನ್ನಾಗಿ ತೊಳ್ಕೊಳ್ಳಿ. ಒಂದು 2-3 ಸಲನಾದರೂ ತೊಳ್ಕೊಳ್ಳಿ. ಈಗ ಒಂದು ಬಟ್ಲನ್ನು ತಗೊಂಡು ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ, ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪೌಡರ್, ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್, ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ, ಅರ್ಧ ಟೀ ಸ್ಪೂನಷ್ಟು ಉಪ್ಪು ಮತ್ತು 1 ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಇಲ್ಲಿ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ಅಚ್ಚ ಖಾರದ ಪುಡಿ ಮಾತ್ರ 1 ಸ್ಪೂನಷ್ಟು ಸೇರಿಸ್ಕೊಂಡಿದ್ದೀವಿ. ಮತ್ತು ಮಿಕ್ಕಿದೆಲ್ಲ ಅರ್ಧ ನೆನಪಿನಲ್ಲಿ ಇಟ್ಕೊಳ್ಳಿ. ಈಗ 1 ಟೇಬಲ್ ಸ್ಪೂನಷ್ಟು ಆಯಿಲು, ಹಾಗೆ 2 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್, ಹಾಗೆ 1 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ಮತ್ತು ಅರ್ಧ ನಿಂಬೆಹಣ್ಣನ್ನು ನಾನಿಲ್ಲಿ ಈ ರೀತಿ ಹಿಂಡಿಕೊಂಡು, ಹಾಗೆ 1 ಚಿಟಿಕೆಯಷ್ಟು ಫುಡ್ ಕಲರನ್ನು ಸೇರಿಸ್ಕೊಂಡಿದ್ದೀನಿ. ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಈಗ ಈ ಎಲ್ಲದನ್ನು ಒಂದು ಸಲ ಈ ರೀತಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾವು ನೀರನ್ನು ನೋಡಿ ಈ ರೀತಿ ಸ್ಪ್ರಿಂಕಲ್ ಮಾಡ್ಕೊಳ್ಬೇಕು. ತುಂಬ ಹಾಕಬಾರ್ದು, ನೋಡಿಕೊಂಡು ಹಾಕ್ಕೋಬೇಕು. ಇದೇನಾದರೂ ನಿಮಗೆ ಹಿಟ್ಟು ಸ್ವಲ್ಪ ಲೂಸ್ ಆಯಿತು ಅಂದರೆ ಕಡಲೆ ಹಿಟ್ಟನ್ನು 1 ಸ್ಪೂನು ಹಾಕ್ಕೊಂಡು ಕಲಿಸ್ಕೊಳ್ಬೋದು, ತೊಂದರೆ ಏನಿಲ್ಲ. ಟೇಸ್ಟು ಸಹ ಏನು ಬದಲಾಗಲ್ಲ. ಈಗ ಮೀನನ್ನು ಒಂದೊಂದಾಗಿ ಸೇರಿಸ್ಕೊಂಡು ಈ ರೀತಿ ಎಲ್ಲ ಕಡೆ ಮಸಾಲೆನ ಕೋಟಿಂಗ್ ಆಗೋ ರೀತಿ ಹಚ್ಕೊಳ್ಳಿ. ನೋಡಿ ಈ ರೀತಿ ಒಳಗಡೆ ಮೇಲೆ ಸುತ್ತ ಎಲ್ಲ ಕಡೆಯಿಂದಲೂ ಮಸಾಲೆನ ಚೆನ್ನಾಗಿ ಈ ರೀತಿ ಹಚ್ಕೊಳ್ಳಿ. ಈಗ ಎಲ್ಲನೂ ಸಹ ಅದೇ ರೀತಿ ಮಾಡಿಕೊಂಡು ಒಂದು ಪ್ಲೇಟನ್ನು ಮುಚ್ಚಿ 1 ಗಂಟೆ ಕಾಲ ನೆನೆಯೋದಕ್ಕೆ ಬಿಡೋಣ. ಈಗ 1 ಗಂಟೆ ಆದಮೇಲೆ ನಾವಿಲ್ಲಿ ಡೀಪ್ ಫ್ರೈಗೆ ಆಯಿಲನ್ನು ಹಾಕ್ಕೊಂಡು ಉರಿನ ಮೀಡಿಯಮ್ ಫ್ಲೇಮ್ಗೆ ಅಡ್ಜಸ್ಟ್ ಮಾಡಿಕೊಂಡು ಮೀಡಿಯಮ್ ಹೀಟಲ್ಲಿ ಆಯಿಲನ್ನು ಕಾಯಿಸ್ಕೊಳ್ಳಿ. ನನಗೆ ಇಲ್ಲಿ ಮೊದಲು ಹಾಕಿದ ಬ್ಯಾಚು ಕ್ಲಿಪ್ಪು ಮಿಸ್ ಆಗಿದೆ. ಇದು ನಾನು ಎರಡನೇ ಬ್ಯಾಚ್ ಹಾಕಿದಾಗ ತೋರಿಸ್ತಾ ಇದ್ದೀನಿ. ಈ ರೀತಿ ಎಲ್ಲನೂ ಒಂದೊಂದಾಗಿ ಆಯಿಲ್ಗೆ ಸೇರಿಸ್ಕೊಳ್ಳಿ. ಎಷ್ಟು ಜಾಗ ಇದೆಯೋ ಅಷ್ಟು ಮಾತ್ರ ಹಾಕ್ಕೊಳ್ಳಿ, ಒಂದಕ್ಕೊಂದು ಅಂಟ್ಕೊಳ್ಳೋ ರೀತಿ ಹಾಕಬೇಡಿ. ಈಗ ಇದನ್ನು ನಾವು ಒಂದು 10 ಸೆಕೆಂಡು ಕದಲಿಸ್ಬಾರ್ದು. ನಂತರ ನಿಧಾನವಾಗಿ ಈ ರೀತಿ ನೋಡಿ ತಿರುಗಿಸ್ಕೊಳ್ಳಿ. ಹಾಕಿದ ತಕ್ಷಣ ಕದಲಿಸಿದ್ರೆ ಮಸಾಲೆ ಎಲ್ಲ ಬಿಟ್ಕೊಳ್ಳುತ್ತೆ. ನೋಡಿ ನಮಗೆ ಇಲ್ಲಿ ಚೆನ್ನಾಗಿ ಮೀನು ಫ್ರೈ ಆಗಿದೆ. ನೋಡಿ ಈ ಕಲರ್ ಬಂದರೆ ನಮಗೆ ಫ್ರೈ ಆಗಿರುತ್ತೆ. ಇವಾಗ ಇದನ್ನು ತೆಗೆದುಬಿಟ್ಟು ಮತ್ತೆ ಮಿಕ್ಕಿರೋ ಮೀನನ್ನು ಸಹ ಅದೇ ರೀತಿ ಫ್ರೈ ಮಾಡ್ಕೊಳ್ಳೋಣ. ಈಗ ಎಲ್ಲನೂ ರೆಡಿಯಾಗಿದೆ, ಸರ್ವ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಇದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಒಂದು ಸಲ ಟ್ರೈ ಮಾಡಿ. ಹಾಗೆ ಮಾಡೋದು ಸಹ ತುಂಬ ಸುಲಭ. ಸೊ ಫ್ರೆಂಡ್ಸ್, ನೀವೇನಾದರೂ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದರೆ ಮತ್ತಷ್ಟು ಟೇಸ್ಟಿ ಸಿಂಪಲ್ ರೆಸಿಪೀಸ್ಗೋಸ್ಕರ ಸಿಂಪಲ್ ಆಗೊಂದು ರುಚಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡ್ಕೊಳ್ಳಿ. ನೀವು ಮಾಡೋ ಒಂದು ಲೈಕ್ನಿಂದ ನಮಗೆ ಮತ್ತಷ್ಟು ಪ್ರೋತ್ಸಾಹ ಸಿಗುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗೋಣ.